ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಟು ಜಿಕೆ ಕರ್ನಾಟಕ. ಭಾರತವು ಪ್ರವಾಸಿಗರಿಗೆ ಅನ್ವೇಷಿಸಲು ಎಲ್ಲ ರೀತಿಯ ಭೂಪ್ರದೇಶಗಳನ್ನು ಹೊಂದಿರುವ ಸ್ಥಳವಾಗಿದೆ ಮತ್ತು ಅವುಗಳಲ್ಲಿ ಪ್ರತಿಯೊಂದು ತನ್ನದೇ ಆದ ರೀತಿಯಲ್ಲಿ ಆಕರ್ಷಿಸುತ್ತದೆ. ಭಾರತದ ಭೂದೃಶ್ಯವು ಅದರ ಸಂಸ್ಕೃತಿ ಮತ್ತು ಸಂಪ್ರದಾಯಗಳಂತೆ ವೈವಿಧ್ಯಮಯವಾಗಿದೆ. ಒಂದು ವೇಳೆ ನೀವು ಪರ್ವತಗಳು ಮತ್ತು ಕಡಲ ತೀರಗಳಿಗೆ ಪ್ರಯಾಣಿಸಲು ಆಯಾಸಗೊಂಡಿದ್ದರೆ ಭಾರತದ ಮೆಟ್ರೋ ನಗರಗಳನ್ನು ಅನ್ವೇಷಿಸಲು ಪ್ರಯತ್ನಿಸಿ. ಅವರು ದೇಶದಾದ್ಯಂತ ಕಂಡುಬರುವ ಎಲ್ಲ ಭಾರತೀಯ ಸಂಪ್ರದಾಯಗಳ ಮಿಶ್ರಣ ತುಂಬಿದ್ದಾರೆ. ಮೆಟ್ರೋ ನಗರವನ್ನು ಅನ್ವೇಷಿಸುವ ಉತ್ತಮ ಭಾಗವೆಂದರೆ ನೀವು ಏನನ್ನು ಎದುರಿಸಬಹುದು ಅಥವಾ ನೀವು ಏನನ್ನು ಕಂಡುಕೊಳ್ಳಬಹುದು ಎಂದು ನಿಮಗೆ ತಿಳಿದಿಲ್ಲ. ಭಾರತದಲ್ಲಿನ ಮೆಟ್ರೋ ನಗರಗಳಿಗೆ ನಿಮ್ಮ ಪ್ರವಾಸವು ಸ್ಫೂರ್ತಿದಾಯಕ ಮತ್ತು ರೋಮಾಂಚನಕಾರಿಯಾಗಿದೆ. ವೈವಿಧ್ಯಮಯ ಮತ್ತು ಮನಮೋಹಕ ಸೌಂದರ್ಯದಿಂದಾಗಿ ಒಮ್ಮೆ ಭೇಟಿ ನೀಡಲು ಯೋಗ್ಯವಾಗಿರುವ ಭಾರತದ ಪ್ರಮುಖ ಮೆಟ್ರೋ ನಗರಗಳನ್ನು ನಾವು ಈ ವಿಡಿಯೋದಲ್ಲಿ ನೋಡೋಣ. ವಿಡಿಯೋ ಶುರು ಮಾಡೋಕ್ಕೂ ಮೊದಲು ನೀವಿನ್ನು ನಮ್ಮ ಚಾನಲ್ಗೆ ಮೊದಲ ಬಾರಿ ವಿಸಿಟ್ ಮಾಡಿದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಮತ್ತು ಈ ವಿಡಿಯೋ ಇಷ್ಟವಾದಲ್ಲಿ ಖಂಡಿತ ಒಂದು ಲೈಕ್ ಮಾಡಿ. ಟಾಪ್ 10. ವಿಶಾಖಪಟ್ಟಣಂ. ಆಂಧ್ರ ಪ್ರದೇಶದ ಹೃದಯದ ಭಾಗದಲ್ಲಿರುವ ವಿಶಾಖಪಟ್ಟಣಂ ಭಾರತದ ಸುಂದರವಾದ ಮೆಟ್ರೋ ಬಂದರು ನಗರವಾಗಿದೆ. ವಿಶಾಖಪಟ್ಟಣಂ ಪ್ರವಾಸಿಗರಲ್ಲಿ ವೈಜಾಗ್ ಎಂದು ಜನಪ್ರಿಯವಾಗಿದೆ ಮತ್ತು ಇದು ಕರಾವಳಿಯ ಸುತ್ತಲೂ ವಿಲಕ್ಷಣವಾದ ಕಡಲ ತೀರಗಳಿಂದ ಕೂಡಿದ್ದು ಈ ಆಕರ್ಷಕ ನಗರಕ್ಕೆ ಪ್ರವಾಸಿಗರನ್ನು ಆಕರ್ಷಿಸುತ್ತದೆ. ಭಾರತದ ಮೆಟ್ರೋ ನಗರಗಳಲ್ಲಿ ಒಂದಾಗಿರುವ ವೈಜಾಗ್ ತನ್ನ ಹಚ್ಚ ಹಸಿರು, ಭವ್ಯವಾದ ಜಲಪಾತಗಳು ಮತ್ತು ಮನಮೋಹಕ ಕಡಲ ತೀರಗಳಿಂದ ಕೂಡಿದ ಈ ನಗರವು ಭಾರತದಲ್ಲೇ ಅತ್ಯಂತ ಸುಂದರವಾದ ಮೆಟ್ರೋ ನಗರಗಳಲ್ಲಿ 10ನೇ ಸ್ಥಾನವನ್ನು ಪಡೆದುಕೊಂಡಿದೆ. ಟಾಪ್ 9. ಜೈಪುರ. ಭಾರತದ ಪಿಂಕ್ ಸಿಟಿ ಎಂದು ಕರೆಯಲ್ಪಡುವ ಜೈಪುರವನ್ನು ಹೀಗೆ ಕರೆಯಲು ಒಂದು ದೊಡ್ಡ ಕಾರಣವಿದೆ. 1876ರಲ್ಲಿ ಪ್ರಿನ್ಸ್ ಆಫ್ ವೇಲ್ಸ್ ಭಾರತಕ್ಕೆ ಪ್ರವಾಸ ಬಂದರು ಮತ್ತು ಗುಲಾಬಿಯನ್ನು ಆತಿಥ್ಯದ ಬಣ್ಣವೆಂದು ಪರಿಗಣಿಸಲಾಗಿರುವುದರಿಂದ ಮಹಾರಾಜ ರಾಮ್ ಸಿಂಗ್ ಇಡೀ ನಗರವನ್ನು ಗುಲಾಬಿ ಬಣ್ಣದಲ್ಲಿ ಚಿತ್ರಿಸಲು ಆದೇಶಿಸಿದರು. ಜೈಪುರಕ್ಕೆ ಬರುವುದೆಂದರೆ ಭಾರತ ಕಂಡ ಮಹಾನ್ ದೊರೆಗಳ ಬದುಕನ್ನು ದಾಟಿದಂತೆ. ಭವ್ಯವಾದ ಕೋಟೆಗಳು, ರಾಜಸ್ಥಾನಿ ಸಂಸ್ಕೃತಿ ಮತ್ತು ರುಚಿಕರವಾದ ಬೀದಿ ಆಹಾರಗಳು ಸಂದರ್ಶಕರಿಗೆ ಭಾರತದಲ್ಲಿ ಅನ್ವೇಷಿಸಲು ಸೂಕ್ತವಾದ ಸ್ಥಳವಾಗಿದೆ. ಸಂಸ್ಕೃತಿಯಲ್ಲಿ ಮುಳುಗುವುದರಿಂದ ಹೊರತಾಗಿ ಇದು ಭಾರತದ ಅತ್ಯಂತ ಮುಂದುವರೆದ ಮೆಟ್ರೋ ನಗರಗಳಲ್ಲಿ ಒಂದಾಗಿದೆ. ಈ ಮೂಲಕ ಜೈಪುರವು ಭಾರತದಲ್ಲೇ ಸುಂದರವಾದ ಮೆಟ್ರೋ ನಗರಗಳಲ್ಲಿ 9ನೇ ಸ್ಥಾನವನ್ನು ಪಡೆದುಕೊಂಡಿದೆ. ಟಾಪ್ 8. ಅಹಮದಾಬಾದ್. ಅಹಮದಾಬಾದ್ ಬೆಳೆಯುತ್ತಿರುವ ಮಹಾನಗರ ಮತ್ತು ಭಾರತದ ಕೈಗಾರಿಕಾ ಕೇಂದ್ರವಾಗಿದ್ದು ಇದು ವೈಭವಯುತ ಗತಕಾಲವನ್ನು ಹೊಂದಿದೆ. ಇದು ಹಿಂದೆ ಗುಜರಾತ್ ರಾಜ್ಯದ ರಾಜಧಾನಿಯಾಗಿತ್ತು ಮತ್ತು ಇನ್ನೂ ಗುಜರಾತ್ನ ಪ್ರಮುಖ ನಗರಗಳಲ್ಲಿ ಒಂದಾಗಿದೆ. ಕಳೆದ ವರ್ಷಗಳಲ್ಲಿ ಈ ನಗರವು ಭಾರತದ ಪ್ರಮುಖ ಜವಳಿ ಕೇಂದ್ರಗಳಲ್ಲಿ ಒಂದಾಗಿ ಹೊರಹೊಮ್ಮಿದೆ. ಇದರ ಟೈ-ಡೈ ಬಂಧನಿ ಕೈಮಗ್ಗ ತಂತ್ರವು ಶಾಪಿಂಗ್ ವ್ಯಸನಿಗಳಿಗೆ ಇದನ್ನು ಸ್ವರ್ಗವನ್ನಾಗಿ ಮಾಡುತ್ತದೆ. ಭಾರತದ ಅತ್ಯಂತ ಸುಂದರವಾದ ಮೆಟ್ರೋ ನಗರಗಳ ಪೈಕಿ 8ನೇ ಸ್ಥಾನವನ್ನು ಈ ನಗರವು ಪಡೆದುಕೊಂಡಿದೆ. ಟಾಪ್ 7. ಚೆನ್ನೈ. ಚೆನ್ನೈ ಭಾರತದ ಅತ್ಯದ್ಭುತ ಮೆಟ್ರೋ ನಗರವಾಗಿದ್ದು ಇದು ಕೋರಮಂಡಲ್ ಕರಾವಳಿಯಲ್ಲಿದೆ ಮತ್ತು ಅದರ ಹಿಂದಿನ ಹೆಸರು ಮದ್ರಾಸ್. ಇದು ತಮಿಳುನಾಡು ರಾಜ್ಯದ ರಾಜಧಾನಿ ಮತ್ತು ಶಿಕ್ಷಣ, ಸಂಸ್ಕೃತಿ, ಇತಿಹಾಸ ಮತ್ತು ಆರ್ಥಿಕತೆಯ ದೃಷ್ಟಿಯಿಂದ ದಕ್ಷಿಣದ ಪ್ರಮುಖ ನಗರಗಳಲ್ಲಿ ಒಂದಾಗಿದೆ. ಚೆನ್ನೈಯನ್ನು ದಕ್ಷಿಣದ ಸಾಂಸ್ಕೃತಿಕ ರಾಜಧಾನಿ ಎಂದು ಕರೆಯುತ್ತಾರೆ. ಭಾರತದ ಈ ಸುಂದರವಾದ ಮೆಟ್ರೋ ನಗರಕ್ಕೆ ನಿಮ್ಮ ಪ್ರವಾಸದಲ್ಲಿ ನೀವು ಭೇಟಿ ನೀಡಲೇಬೇಕಾದ ಕೆಲವು ಪ್ರಮುಖ ಪ್ರವಾಸಿ ಆಕರ್ಷಣೆಗಳಾಗಿವೆ. ಈ ಮೂಲಕ ಚೆನ್ನೈ ಭಾರತದಲ್ಲೇ ಅತ್ಯಂತ ಸುಂದರವಾದ ಮೆಟ್ರೋ ನಗರಗಳ ಪೈಕಿ 7ನೇ ಸ್ಥಾನವನ್ನು ಪಡೆದುಕೊಂಡಿದೆ. ಟಾಪ್ 6. ಕೋಲ್ಕತ್ತಾ. ಕೋಲ್ಕತ್ತಾವು ಅಸ್ತವ್ಯಸ್ತವಾಗಿರುವ ಬೀದಿಗಳು ಮತ್ತು ಹೂಗ್ಲಿ ನದಿಯ ಪಕ್ಕದಲ್ಲಿರುವ ಪ್ರಶಾಂತ ಘಾಟ್ಗಳ ಸಂಯೋಜನೆಯಾಗಿದೆ. ಈ ನಗರವು ಜಗತ್ತಿಗೆ ನೀಡಿದ ಕಲಾವಿದರ ಬಣ್ಣದಲ್ಲಿ ಚಿತ್ರಿಸಿದ ಕ್ಯಾನ್ವಾಸ್ನಂತಿದೆ. ಕೋಲ್ಕತ್ತಾ ತನ್ನದೇ ಆದ ಮೋಡಿ ಹೊಂದಿದೆ. ಒಮ್ಮೆ ನೀವು ಭಾರತದ ಈ ಮೆಟ್ರೋ ನಗರಕ್ಕೆ ಬಂದರೆ ನೀವು ಎಂದಿಗೂ ಬೇರೆ ಯಾವುದೇ ನಗರವನ್ನು ಪ್ರೀತಿಸಲು ಸಾಧ್ಯವಿಲ್ಲ. ಇಂತಹ ಅದ್ಭುತವಾಗಿರುವ ಕೋಲ್ಕತ್ತಾ ನಗರವು ಭಾರತದ ಅತ್ಯಂತ ಸುಂದರವಾದ ಮೆಟ್ರೋ ನಗರಗಳ ಪೈಕಿ 6ನೇ ಸ್ಥಾನವನ್ನು ಪಡೆದುಕೊಂಡಿದೆ. ಟಾಪ್ 5. ಹೈದರಾಬಾದ್. ರಜೆಯ ವಿಷಯಕ್ಕೆ ಬಂದಾಗ ಹೈದರಾಬಾದ್ ಭಾರತದ ಅತ್ಯಂತ ಕಡಿಮೆ ಅಂದಾಜು ಮಾಡಿದ ಸ್ಥಳಗಳಲ್ಲಿ ಒಂದಾಗಿದೆ. ಇದು ತೆಲಂಗಾಣದ ಪ್ರಮುಖ ನಗರ ಕೇಂದ್ರವಾಗಿದೆ ಮತ್ತು ರಾಜ್ಯದ ಅತಿ ದೊಡ್ಡ ಮತ್ತು ಹೆಚ್ಚು ಜನಸಂಖ್ಯೆ ಹೊಂದಿರುವ ನಗರವಾಗಿದೆ. ನಿಮ್ಮ ಕುಟುಂಬದೊಂದಿಗೆ ಪ್ರವಾಸಕ್ಕೆ ಹೋಗಲು ಹೈದರಾಬಾದ್ ಭಾರತದ ಅತ್ಯುತ್ತಮ ಮೆಟ್ರೋ ನಗರಗಳಲ್ಲಿ ಒಂದಾಗಿದೆ. 200 ವರ್ಷಗಳಿಗಿಂತಲೂ ಹೆಚ್ಚು ಕಾಲ ನಿಜಾಮರ ಆಳ್ವಿಕೆಗೆ ಒಳಗಾದ ಈ ನಗರವನ್ನು ನಿಜಾಮರ ನಗರ ಎಂದು ಕರೆಯಲಾಗುತ್ತದೆ. ಹೈದರಾಬಾದ್ನ ಅತ್ಯಂತ ಪ್ರಸಿದ್ಧ ಪ್ರವಾಸಿ ಸ್ಥಳವೆಂದರೆ ಚಾರ್ಮಿನಾರ್. ಇದು ಸುಮಾರು 400 ವರ್ಷಗಳ ಹಿಂದೆ ನಿರ್ಮಿಸಲಾದ ಸ್ಮಾರಕ ಮತ್ತು ಮಸೀದಿಯಾಗಿದೆ. ಇದು ಪ್ರತಿದಿನ ನೂರಾರು ಪ್ರವಾಸಿಗರನ್ನು ಆಕರ್ಷಿಸುವ ಭಾರತದ ಅತ್ಯಂತ ಗುರುತಿಸಲ್ಪಟ್ಟ ರಚನೆಗಳ ಪಟ್ಟಿಯಲ್ಲಿ ಒಂದಾಗಿದೆ.
ಇದು ಕೂಡ ಅತ್ಯಂತ ಸುಂದರವಾದ ಮೆಟ್ರೋ ನಗರವಾಗಿದ್ದು ಭಾರತದಲ್ಲೇ ಅತ್ಯಂತ ಸುಂದರವಾದ ಮೆಟ್ರೋ ನಗರಗಳ ಪೈಕಿ 5ನೇ ಸ್ಥಾನವನ್ನು ಪಡೆದುಕೊಂಡಿದೆ. ಟಾಪ್ 4 ಪುಣೆ. ಪುಣೆಯು ಭಾರತದ ಅತ್ಯಂತ ಶಾಂತ ಮತ್ತು ಸುಂದರವಾದ ಮೆಟ್ರೋ ನಗರಗಳಲ್ಲಿ ಒಂದಾಗಿದೆ. ಅಲ್ಲಿ ನೀವು ಆನ್ಲೈನ್ ಬಸ್ ಬುಕ್ಕಿಂಗ್ ಮೂಲಕ ತಲುಪಬಹುದು. ಇದು ಮಹಾರಾಷ್ಟ್ರ ರಾಜ್ಯದಲ್ಲಿ ನೆಲೆಸಿದೆ. ಇದು ರಾಜ್ಯದ 2ನೇ ಅತಿ ದೊಡ್ಡ ನಾಗರಿಕ ನಗರವಾಗಿದ್ದು ಅದರ ರಮಣೀಯ ಸೌಂದರ್ಯ ಮತ್ತು ಶಾಂತಿಯುತ ಪರಿಸರಕ್ಕಾಗಿ ಪ್ರವಾಸಿಗರಲ್ಲಿ ಬಹಳ ಜನಪ್ರಿಯವಾಗಿದೆ. ಭಾರತದ ಈ ಮೆಟ್ರೋ ನಗರದಲ್ಲಿ ನಿಮ್ಮ ಪ್ರೀತಿಪಾತ್ರರ ಜೊತೆ ನೀವು ಮಧುರವಾದ ಸಮಯವನ್ನು ಕಳೆಯಬಹುದು. ಪುಣೆಯಲ್ಲಿನ ಅತ್ಯಂತ ಪ್ರಸಿದ್ಧ ಪ್ರವಾಸಿ ಸ್ಥಳವೆಂದರೆ ಪಶ್ಚಿಮ ಘಟ್ಟಗಳು. ಇದು ಹಚ್ಚ ಹಸಿರಿನಿಂದ ಮತ್ತು ಪ್ರಶಾಂತ ಪರಿಸರದ ನಡುವೆ ಸ್ವಲ್ಪ ಸಮಯವನ್ನು ಕಳೆಯಲು ಇಷ್ಟಪಡುವಂತಹ ಜನರಿಗೆ ಪರಿಪೂರ್ಣ ತಾಣವಾಗಿದೆ. ಈ ಅದ್ಭುತ ಪುಣೆ ನಗರವು ಭಾರತದಲ್ಲೇ ಅತ್ಯಂತ ಸುಂದರವಾದ ಮೆಟ್ರೋ ನಗರಗಳ ಪೈಕಿ 4ನೇ ಸ್ಥಾನವನ್ನು ಪಡೆದುಕೊಂಡಿದೆ. ಟಾಪ್ 3 ಮುಂಬೈ. ಮುಂಬೈ ಹಿಂದೆ ಬಾಂಬೆ ಎಂದು ಕರೆಯಲಾಗುತ್ತಿತ್ತು. ಇದು ಭಾರತದ ಕರಾವಳಿಯ ಒಂದು ಅಂಚಿನಲ್ಲಿರುವ ಕನಸುಗಳ ನಗರವಾಗಿದೆ. ಈ ಮೆಟ್ರೋ ನಗರವು ಸಮೃದ್ಧ ಭಾರತೀಯ ಚಲನಚಿತ್ರೋದ್ಯಮದಲ್ಲಿ ದೊಡ್ಡದಾಗಲು ಈ ನಗರಕ್ಕೆ ಬಂದ ಉತ್ಸಾಹಿ ಯುವಕರಿಂದ ಪರಿಪೂರ್ಣವಾಗಿ ತುಂಬಿದೆ. ನೀವು ಭೇಟಿ ನೀಡಲೇಬೇಕಾಗಿರುವ ಮೆಟ್ರೋಪಾಲಿಟನ್ ನಗರಗಳಲ್ಲಿ ಮುಂಬೈಗೆ ಅಗ್ರಸ್ಥಾನ ಎಂದರೆ ತಪ್ಪಾಗಲಾರದು. ಅಂತಹ ಅದ್ಭುತ ಮೆಟ್ರೋ ವ್ಯವಸ್ಥೆಯನ್ನು ಹೊಂದಿರುವ ಮುಂಬೈ ನಗರವು ಭಾರತದಲ್ಲೇ ಅತ್ಯಂತ ಸುಂದರವಾದ ಮೆಟ್ರೋ ನಗರಗಳ ಪೈಕಿ 3ನೇ ಸ್ಥಾನವನ್ನು ಪಡೆದುಕೊಂಡಿದೆ. ಟಾಪ್ 2 ಬೆಂಗಳೂರು. ಬೆಂಗಳೂರು ಭಾರತದ ಅತ್ಯುತ್ತಮ ಮೆಟ್ರೋ ನಗರಗಳಲ್ಲಿ ಒಂದಲ್ಲ, ಆದರೆ ದೇಶದ ಅತ್ಯಂತ ಮುಂದುವರೆದ ಮತ್ತು ಅಭಿವೃದ್ಧಿ ಹೊಂದಿದ ನಗರವಾಗಿದೆ. ಇದು ಭಾರತದ ಮಾಹಿತಿ ತಂತ್ರಜ್ಞಾನದ ಪ್ರಮುಖ ರಫ್ತುದಾರರಾಗಿದ್ದು ಇದನ್ನು ಭಾರತದ ಸಿಲಿಕಾನ್ ವ್ಯಾಲಿ ಎಂದು ಕರೆಯಲಾಗುತ್ತದೆ. ತಾಂತ್ರಿಕವಾಗಿ ಮುಂದುವರಿದಿರುವುದರಿಂದ ಹೊರತಾಗಿ ಇದು ಆಹ್ಲಾದಕರ ವಾತಾವರಣ, ಹವಾಮಾನ, ಆಕರ್ಷಣೀಯ ಉದ್ಯಾನವನಗಳು ಮತ್ತು ಶಾಂತವಾದ ಸರೋವರಗಳಿಂದ ಆಕರ್ಷಿಸಲ್ಪಡುತ್ತದೆ. ಬೆಂಗಳೂರಿನಲ್ಲಿ ಅದ್ಭುತ ಮೆಟ್ರೋ ವ್ಯವಸ್ಥೆಯೂ ಕೂಡ ಇದೆ. ಇದು ಭಾರತದ ಅತ್ಯುತ್ತಮ ಮೆಟ್ರೋ ನಗರಗಳಲ್ಲಿಯೂ ಕೂಡ ಒಂದಾಗಿದೆ. ಈ ಮೂಲಕ ಬೆಂಗಳೂರು ಭಾರತದಲ್ಲೇ ಅತ್ಯಂತ ಸುಂದರವಾದ ಮೆಟ್ರೋ ನಗರಗಳ ಪೈಕಿ 2ನೇ ಸ್ಥಾನವನ್ನು ಪಡೆದುಕೊಂಡಿದೆ. ಟಾಪ್ 1 ದೆಹಲಿ. ದೆಹಲಿಯು ಭಾರತದ ರಾಷ್ಟ್ರೀಯ ರಾಜಧಾನಿಯಾಗಿರುವುದು ಶ್ರೀಮಂತ ಸಾಂಸ್ಕೃತಿಕ ಇತಿಹಾಸ ಮತ್ತು ಕಾಸ್ಮೋಪಾಲಿಟನ್ ಪ್ರಪಂಚದ ಸೂಕ್ತ ಸಂಯೋಜನೆಯಾಗಿದೆ. ಪುರಾಣಿ ದಿಲ್ಲಿಯ ಗದ್ದಲದ ಬೀದಿಗಳಿಂದ ದೆಹಲಿ ಮೆಟ್ರೋದ ಸುದೀರ್ಘ ಸಂಪರ್ಕದವರೆಗೆ ಈ ನಗರವು ತನ್ನ ಸರ್ವೋತ್ಕೃಷ್ಟ ಸೌಂದರ್ಯದಿಂದ ನಮ್ಮನ್ನು ಎಂದಿಗೂ ವಿಫಲಗೊಳಿಸಲಿಲ್ಲ. ದೆಹಲಿಯ ಪ್ರತಿಯೊಂದು ರಸ್ತೆಯು ಮೊಘಲ್ ಸಾಮ್ರಾಜ್ಯದ ರಾಜಧಾನಿಯಾಗಿ ವಿಶ್ವದ ಅತಿದೊಡ್ಡ ಪ್ರಜಾಪ್ರಭುತ್ವದ ರಾಜಧಾನಿಯಾಗಿ ಅದರ ವಿಕಾಸದ ಸಾರವನ್ನು ಹೊಂದಿದೆ. ದೆಹಲಿಗೆ ಭೇಟಿ ನೀಡುವ ಉತ್ತಮ ಭಾಗವೆಂದರೆ ಪ್ರತಿ ಸ್ಥಳವು ಮೆಟ್ರೋ ನೆಟ್ವರ್ಕ್ ಮೂಲಕ ಉತ್ತಮವಾದ ಸಂಪರ್ಕ ಹೊಂದಿದೆ. ನೀವು ದೆಹಲಿಯ ಅನೇಕ ಸ್ಥಳಗಳನ್ನು ಉಚಿತವಾಗಿ ಅನ್ವೇಷಿಸಬಹುದು. ಇದರಿಂದಾಗಿ ರಾಷ್ಟ್ರ ರಾಜಧಾನಿಯು ಭಾರತದಲ್ಲೇ ಅತ್ಯಂತ ಸುಂದರವಾದ ಮೆಟ್ರೋ ನಗರಗಳ ಪೈಕಿ ಅಗ್ರ ಸ್ಥಾನವನ್ನು ಪಡೆದುಕೊಂಡಿದೆ. ಇವು ಫ್ರೆಂಡ್ಸ್ ಭಾರತದಲ್ಲೇ ಅತ್ಯಂತ ಸುಂದರವಾದ ಮೆಟ್ರೋ ನಗರಗಳು. ಓಕೆ ಫ್ರೆಂಡ್ಸ್, ಈ ವಿಡಿಯೋ ಇಷ್ಟವಾದಲ್ಲಿ ಖಂಡಿತ ಲೈಕ್ ಮಾಡಿ ಮತ್ತು ನಮ್ಮ ಚಾನಲನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್. ಹ್ಯಾವ್ ಅ ನೈಸ್ ಡೇ.